ಓಂ ಶಾಂತಿ. ಮುರುಳಿ ದಿನಾಂಕ 17/11/2020. ಶಿವ ಭಗವಾನ್ ವಾಚ್. ಮಧುರ ಮಕ್ಕಳೇ, ಪರಮಾತ್ಮ ತಂದೆ ಬಂದಿರುವುದೇ ನಿರ್ವಿಕಾರಿ ಜಗತ್ತನ್ನು ನಿರ್ಮಾಣ ಮಾಡಲು, ನಿಮ್ಮ ನಡತೆಯನ್ನು ಸುಧಾರಣೆ ಮಾಡಲು. ನೀವು ಸೋದರರಾಗಿದ್ದೀರಾ ಅಂದ ಮೇಲೆ ನಿಮ್ಮ ದೃಷ್ಟಿ ಬಹಳಷ್ಟು ಶುದ್ಧವಾಗಿರಬೇಕು. ಪ್ರಶ್ನೆ: ಮಕ್ಕಳಾದ ನೀವು ನಿಶ್ಚಿಂತ ಚಕ್ರವರ್ತಿಗಳಾಗಿದ್ದೀರಾ. ಆದರೂ ಕೂಡ ನಿಮಗೆ ಒಂದು ಮುಖ್ಯವಾದ ಮಾತಿನ ಚಿಂತೆ ಅವಶ್ಯವಾಗಿ ಇರಬೇಕು. ಯಾವ ಮಾತಿನ ಚಿಂತೆ ಇರಬೇಕು? ಉತ್ತರ: ನಾವು ಪತಿತರಿಂದ ಪಾವನ ಆಗುವುದು ಹೇಗೆ ಅನ್ನುವುದು ಮುಖ್ಯವಾದ ಚಿಂತೆಯಾಗಿದೆ. ಪರಮಾತ್ಮ ತಂದೆಯ ಮಕ್ಕಳಾಗಿ ಪುನಃ ತಂದೆಯ ಸಮ್ಮುಖದಲ್ಲಿ ಶಿಕ್ಷೆಯನ್ನು ಅನುಭವ ಮಾಡುವಂತವರು ಆಗಬಾರದು. ಶಿಕ್ಷೆಯಿಂದ ಮುಕ್ತ ಆಗುವಂತಹ ಚಿಂತೆ ಇರಬೇಕು. ಇಲ್ಲದಿದ್ದರೆ ಶಿಕ್ಷೆಯನ್ನು ಅನುಭವ ಮಾಡುವ ಸಮಯದಲ್ಲಿ ಬಹಳಷ್ಟು ನಾಚಿಕೆ ಆಗುತ್ತದೆ. ಇನ್ನು ನೀವಂತೂ ನಿಶ್ಚಿಂತ ಜಗತ್ತಿನ ಚಕ್ರವರ್ತಿಗಳಾಗಿದ್ದೀರಾ. ಎಲ್ಲರಿಗೂ ತಂದೆಯ ಪರಿಚಯವನ್ನು ನೀಡಬೇಕು. ಕೆಲವರು ತಂದೆಯ ಪರಿಚಯವನ್ನು ಅರ್ಥ ಮಾಡಿಕೊಳ್ಳುತ್ತಾರೆ, ಅವರು ಬೇಹದ್ದಿಗೆ ಮಾಲೀಕರಾಗುತ್ತಾರೆ. ಇನ್ನು ಕೆಲವರು ತಂದೆಯ ಬಗ್ಗೆ ಅರ್ಥ ಮಾಡಿಕೊಳ್ಳುವುದಿಲ್ಲ. ಅವರನ್ನು ನೋಡಿ ಅವರ ಅದೃಷ್ಟವೇ ಇಷ್ಟಿದೆ ಎಂದು ತಿಳಿದುಕೊಳ್ಳಬೇಕು. ನೀವು ಈ ಮಾತಿನಲ್ಲಿ ಚಿಂತೆಯನ್ನು ಮಾಡಬಾರದು. ಜ್ಞಾನವನ್ನು ನೀವು ನೀಡುತ್ತೀರಾ. ಕೆಲವರು ತಿಳಿದುಕೊಂಡು ಬೇಹದ್ದಿಗೆ ಮಾಲೀಕರಾಗುತ್ತಾರೆ. ತಿಳಿದುಕೊಳ್ಳದೇ ಇದ್ದರೆ ಅವರ ಅದೃಷ್ಟ. ನಿಮಗೆ ಆ ಮಾತಿನ ಚಿಂತೆ ಇಲ್ಲ. ಓಂ ಶಾಂತಿ. ಆತ್ಮಿಕ ತಂದೆಗೆ ನಾವು ಶಿವ ಎಂದು ಕರೆಯುತ್ತೇವೆ. ಆ ತಂದೆ ಕುಳಿತು ಮಕ್ಕಳಿಗೆ ತಿಳಿಸುತ್ತಿದ್ದಾರೆ. ಆತ್ಮಿಕ ತಂದೆ ಸರ್ವ ಆತ್ಮರಿಗೂ ಒಬ್ಬರೇ ಆಗಿದ್ದಾರೆ. ಮೊಟ್ಟ ಮೊದಲು ಈ ಮಾತನ್ನು ತಿಳಿಸಬೇಕು. ನಂತರ ಉಳಿದ ಮಾತಿನ ಬಗ್ಗೆ ತಿಳಿಸಲು ಸಹಜ ಆಗುತ್ತದೆ. ಒಂದು ವೇಳೆ ತಂದೆಯ ಪರಿಚಯವೇ ಅವರಿಗೆ ಸಿಕ್ಕಿಲ್ಲ ಅಂದರೆ ಅವರು ಅನೇಕ ಪ್ರಶ್ನೆಯನ್ನು ಕೇಳುತ್ತಿರುತ್ತಾರೆ. ಮೊಟ್ಟ ಮೊದಲು ಪರಮಾತ್ಮ ತಂದೆಯ ಬಗ್ಗೆ ನಿಶ್ಚಯವನ್ನು ಕೂರಿಸಬೇಕು. ಇಡೀ ಜಗತ್ತಿನಲ್ಲಿ ಯಾರಿಗೂ ಕೂಡ ಗೀತೆಯ ಭಗವಂತ ಯಾರು ಅನ್ನುವುದು ಗೊತ್ತಿಲ್ಲ. ಜಗತ್ತಿನ ಜನ ಗೀತೆಯ ಭಗವಂತ ಕೃಷ್ಣ ಎಂದು ಹೇಳುತ್ತಾರೆ. ನಾವು ಹೇಳುತ್ತೇವೆ ಪರಂಪಿತ ಪರಮಾತ್ಮ ಶಿವ ಗೀತೆಯ ಭಗವಂತ ಆಗಿದ್ದಾರೆ. ಅವರೇ ಜ್ಞಾನದ ಸಾಗರ ಆಗಿದ್ದಾರೆ. ಮುಖ್ಯ ಅಂದರೆ ಸರ್ವ ಶಾಸ್ತ್ರಗಳಿಗೂ ಶಿರೋಮಣಿ ಗೀತೆಯಾಗಿದೆ. ಭಗವಂತ ತಂದೆಗೋಸ್ಕರ ಹೇಳುತ್ತಾರೆ, ಹೇ ಪ್ರಭು, ನಿಮ್ಮ ಗತಿ ಮತ್ತು ಮತ ಭಿನ್ನ ಆಗಿದೆ ಎಂದು. ಕೃಷ್ಣನಿಗೋಸ್ಕರ ಎಂದೂ ಕೂಡ ಈ ರೀತಿ ಹೇಳುವುದಿಲ್ಲ. ಪರಮಾತ್ಮ ತಂದೆ ಸತ್ಯ ಆಗಿದ್ದಾರೆ ಅಂದ ಮೇಲೆ ಪರಮಾತ್ಮ ತಂದೆ ಅವಶ್ಯವಾಗಿ ಸತ್ಯವನ್ನೇ ತಿಳಿಸುತ್ತಾರೆ. ಜಗತ್ತಿನಲ್ಲಿ ಒಬ್ಬರಿಗೂ ಕೂಡ ಪರಮಾತ್ಮ ತಂದೆಯ ಬಗ್ಗೆ ಗೊತ್ತಿಲ್ಲ. ಜಗತ್ತು ಮೊದಲು ಹೊಸ ಜಗತ್ತಾಗಿತ್ತು, ಸತೋ ಪ್ರಧಾನ ಜಗತ್ತಾಗಿತ್ತು. ಈಗ ಜಗತ್ತು ಹಳೆಯ ಜಗತ್ತಾಗಿದೆ, ತಮೋ ಪ್ರಧಾನ ಜಗತ್ತಾಗಿದೆ. ಜಗತ್ತನ್ನು ಪರಿವರ್ತನೆ ಮಾಡುವಂತವರು ಒಬ್ಬ ಪರಮಾತ್ಮ ತಂದೆ ಆಗಿದ್ದಾರೆ. ಪರಮಾತ್ಮ ತಂದೆ ಹೇಗೆ ಜಗತ್ತನ್ನು ಪರಿವರ್ತನೆ ಮಾಡುತ್ತಾರೆ ಅನ್ನುವುದನ್ನು ತಂದೆ ಅವಶ್ಯವಾಗಿ ಮಕ್ಕಳಿಗೆ ತಿಳಿಸಲೇಬೇಕು. ಆತ್ಮ ಯಾವಾಗ ಸತೋ ಪ್ರಧಾನ ಆಗುತ್ತದೆಯೋ ಆಗ ಈ ಜಗತ್ತು ಸತೋ ಪ್ರಧಾನ ಆಗುತ್ತದೆ. ಆತ್ಮರಾದ ನೀವು ಸತೋ ಪ್ರಧಾನ ಆದಾಗ ಸತೋ ಪ್ರಧಾನ ಜಗತ್ತಿನ ಸ್ಥಾಪನೆ ಆಗುತ್ತದೆ. ಮೊಟ್ಟ ಮೊದಲು ಮಕ್ಕಳಾದ ನೀವು ಅಂತರ್ಮುಖಿಗಳಾಗಬೇಕು. ಜ್ಞಾನವನ್ನು ಹೇಳುವಾಗ ಯಾರಿಗೂ ಕೂಡ ಜಾಸ್ತಿ ಕಿರಿಕಿರಿ ಆಗುವಷ್ಟು ಜ್ಞಾನವನ್ನು ಹೇಳಬಾರದು. ಚಿತ್ರ ಪ್ರದರ್ಶನದ ಒಳಗಡೆ ನುಗ್ಗುತ್ತಾರೆ. ಅಲ್ಲಿ ಬಹಳಷ್ಟು ಚಿತ್ರಗಳನ್ನು ನೋಡಿ ಪ್ರಶ್ನೆಯನ್ನು ಕೇಳುತ್ತಿರುತ್ತಾರೆ, ಈ ಚಿತ್ರಗಳ ಬಗ್ಗೆ ತಿಳಿಸಿ ಎಂದು. ಮೊಟ್ಟ ಮೊದಲು ಪರಮಾತ್ಮ ತಂದೆಯ ಬಗ್ಗೆ ತಿಳಿಸಬೇಕು. ಒಂದು ಮಾತಿನ ಬಗ್ಗೆ ತಿಳಿಸಬೇಕು. ಜಾಸ್ತಿ ಪ್ರಶ್ನೆಯನ್ನು ಕೇಳಲು ಅವರಿಗೆ ಅವಕಾಶ ಸಿಗದಂತೆ ನೋಡಿಕೊಳ್ಳಬೇಕು. ಹೇಳಬೇಕು, ಮೊಟ್ಟ ಮೊದಲು ಒಂದು ಮಾತಿನ ಬಗ್ಗೆ ನಿಶ್ಚಯವನ್ನು ಮಾಡಿಕೊಳ್ಳಿ. ನಂತರ ನಾವು ಉಳಿದ ಚಿತ್ರದ ಬಗ್ಗೆ ತಿಳಿಸುತ್ತೇವೆ ಎಂದು ತಂದೆಯ ಬಗ್ಗೆ ಅವರಿಗೆ ಅರ್ಥ ಆದ ನಂತರ 84 ಜನ್ಮದ ಚಕ್ರದ ಚಿತ್ರದ ಸಮ್ಮುಖಕ್ಕೆ ಕರೆದುಕೊಂಡು ಹೋಗಬೇಕು. ಪರಮಾತ್ಮ ತಂದೆ ಹೇಳುತ್ತಾರೆ, ನಾನು ಬ್ರಹ್ಮ ತಂದೆಯ ಅನೇಕ ಜನ್ಮಗಳ ಅಂತಿಮ ಜನ್ಮದಲ್ಲಿ ಇವರ ತನುವಿನಲ್ಲಿ ಪ್ರವೇಶ ಮಾಡುತ್ತೇನೆ. ಶಿವ ತಂದೆ ಬ್ರಹ್ಮ ತಂದೆಗೆ ಹೇಳುತ್ತಾರೆ, ನಿಮಗೂ ಕೂಡ ನಿಮ್ಮ ಜನ್ಮದ ಬಗ್ಗೆ ಗೊತ್ತಿರಲಿಲ್ಲ. ಪರಮಾತ್ಮ ತಂದೆ ಪ್ರಜಾಪಿತ ಬ್ರಹ್ಮನ ಮೂಲಕ ನಮಗೆ ಜ್ಞಾನವನ್ನು ತಿಳಿಸುತ್ತಿದ್ದಾರೆ. ಮೊಟ್ಟ ಮೊದಲು ಪರಮಾತ್ಮ ತಂದೆಯ ಬಗ್ಗೆ ತಿಳಿಸಬೇಕು. ತಂದೆಯ ಬಗ್ಗೆ ಅವರಿಗೆ ಅರ್ಥ ಆದರೆ ನಂತರ ಅವರ ಬುದ್ಧಿಯಲ್ಲಿ ಯಾವ ಮಾತಿನ ಬಗ್ಗೆಯೂ ಸಂಶಯ ಇರುವುದಿಲ್ಲ. ಮೊದಲು ಪರಮಾತ್ಮ ತಂದೆ ಸತ್ಯ ಆಗಿದ್ದಾರೆ ಎಂದು ಹೇಳಬೇಕು. ಪರಮಾತ್ಮ ತಂದೆ ಎಂದೂ ಅಸತ್ಯವನ್ನು ಹೇಳಲು ಸಾಧ್ಯ ಇಲ್ಲ ಅನ್ನುವ ಮಾತನ್ನು ಹೇಳಬೇಕು. ಬೇಹದ್ದಿನ ತಂದೆ ರಾಜಯೋಗವನ್ನು ಕಲಿಸುತ್ತಿದ್ದಾರೆ. ಶಿವರಾತ್ರಿಯ ಬಗ್ಗೆ ಗಾಯನ ಇದೆ ಅಂದ ಮೇಲೆ ಅವಶ್ಯವಾಗಿ ಶಿವ ತಂದೆ ಈ ಸೃಷ್ಟಿಗೆ ಬಂದಿರಬೇಕು ತಾನೆ.
ಹೇಗೆ ಕೃಷ್ಣನ ಜಯಂತಿಯನ್ನು ಈ ಜಗತ್ತಿನಲ್ಲಿ ಆಚರಣೆ ಮಾಡುತ್ತೇವೆ. ಹೇಳುತ್ತಾರೆ, ಬ್ರಹ್ಮನ ಮೂಲಕ ನಾನು ಸ್ಥಾಪನೆಯನ್ನು ಮಾಡುತ್ತೇನೆ ಎಂದು ಪರಮಾತ್ಮ ತಂದೆ ಹೇಳುತ್ತಾರೆ. ಬ್ರಹ್ಮನ ಮೂಲಕ ನಾನು ಸ್ಥಾಪನೆಯ ಕಾರ್ಯವನ್ನು ಮಾಡುತ್ತೇನೆ. ಒಬ್ಬ ನಿರಾಕಾರ ತಂದೆ ಶಿವ ತಂದೆ ಆಗಿದ್ದಾರೆ. ಒಬ್ಬ ನಿರಾಕಾರ ತಂದೆಗೆ ನಾವೆಲ್ಲರೂ ಮಕ್ಕಳಾಗಿದ್ದೇವೆ. ನೀವೆಲ್ಲರೂ ಕೂಡ ಶಿವ ತಂದೆಗೆ ಮಕ್ಕಳಾಗಿದ್ದೀರಾ. ಅಂದ ಮೇಲೆ ಪ್ರಜಾಪಿತ ಬ್ರಹ್ಮನಿಗೂ ಕೂಡ ನೀವೆಲ್ಲರೂ ಮಕ್ಕಳಾಗಿದ್ದೀರಾ. ಪ್ರಜಾಪಿತ ಬ್ರಹ್ಮನ ಮೂಲಕ ಸ್ಥಾಪನೆ ಅವಶ್ಯವಾಗಿ ಆಗುತ್ತದೆ. ಪ್ರಜಾಪಿತ ಬ್ರಹ್ಮನ ಮೂಲಕ ಅವಶ್ಯವಾಗಿ ಬ್ರಾಹ್ಮಣಿಯರ ಸ್ಥಾಪನೆ ಆಗುತ್ತದೆ. ನೀವೆಲ್ಲರೂ ಸೋದರ ಸೋದರಿಯರಾಗಿದ್ದೀರಾ. ಇಲ್ಲಿ ನೀವು ಪವಿತ್ರರಾಗಿ ಇರುತ್ತೀರಾ. ಸೋದರ ಸೋದರಿಯರಾದಾಗ ಈ ಮಾತಿನಲ್ಲಿ ಪವಿತ್ರತೆ ಇರುತ್ತದೆ. ಗೃಹಸ್ಥ ವ್ಯವಹಾರದಲ್ಲಿ ಇದ್ದರೂ ಕೂಡ ಪವಿತ್ರರಾಗಿರುವುದೇ ಮುಖ್ಯ ಮಾತಾಗಿದೆ. ನಾವು ಸೋದರ ಸೋದರಿಯರಾಗಿದ್ದೇವೆ ಅಂದ ಮೇಲೆ ಎಂದೂ ಕೂಡ ನಮ್ಮ ದೃಷ್ಟಿ ಅಪವಿತ್ರ ದೃಷ್ಟಿ ಆಗಬಾರದು. 21 ಜನ್ಮಕ್ಕೋಸ್ಕರ ದೃಷ್ಟಿಯನ್ನು ಸುಧಾರಣೆ ಮಾಡಿಕೊಳ್ಳಬೇಕು. ಪರಮಾತ್ಮ ತಂದೆ ಮಕ್ಕಳಿಗೆ ಶಿಕ್ಷಣವನ್ನು ನೀಡುತ್ತಿದ್ದಾರೆ, ನಡತೆಯನ್ನು ಸುಧಾರಣೆ ಮಾಡುತ್ತಿದ್ದಾರೆ. ನೀವೀಗ ಇಡೀ ಜಗತ್ತಿನವರ ನಡತೆಯನ್ನು ಸುಧಾರಣೆ ಮಾಡುತ್ತೀರಾ. ಇಡೀ ಹಳೆಯ ಜಗತ್ತಿನ ಎಲ್ಲಾ ಆತ್ಮರ ನಡತೆ ಸರಿಯಿಲ್ಲ. ಈ ಹಳೆಯ ಪತಿತ ಜಗತ್ತಿನಲ್ಲಿ ಯಾರ ನಡತೆಯೂ ಸರಿಯಿಲ್ಲ. ಎಲ್ಲರೂ ಕೂಡ ವಿಕಾರಿಗಳಾಗಿದ್ದಾರೆ. ಇದು ಪತಿತ ವಿಕಾರಿ ಜಗತ್ತಾಗಿದೆ. ಪುನಃ ಈ ಜಗತ್ತು ನಿರ್ವಿಕಾರಿ ಜಗತ್ತು ಆಗುವುದು ಹೇಗೆ? ಒಬ್ಬ ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾರೂ ಜಗತ್ತನ್ನು ನಿರ್ವಿಕಾರಿ ಜಗತ್ತನ್ನಾಗಿ ಮಾಡಲು ಸಾಧ್ಯ ಇಲ್ಲ. ಈಗ ತಂದೆ ಮಕ್ಕಳನ್ನು ಪವಿತ್ರ ಮಾಡುತ್ತಿದ್ದಾರೆ. ಇದೆಲ್ಲ ಗುಪ್ತ ಮಾತಾಗಿದೆ. ನಾನು ಆತ್ಮ ಆಗಿದ್ದೇನೆ. ಆತ್ಮನಾದ ನಾನು ಪರಮಾತ್ಮ ತಂದೆಯ ಜೊತೆ ಮಿಲನವನ್ನು ಮಾಡಬೇಕು. ಪರಮಾತ್ಮ ತಂದೆಯ ಜೊತೆ ಮಿಲನವನ್ನು ಮಾಡುವುದಕ್ಕೋಸ್ಕರ ಎಲ್ಲರೂ ಪುರುಷಾರ್ಥವನ್ನು ಮಾಡುತ್ತಾರೆ. ಭಗವಂತ ಕೇವಲ ಒಬ್ಬ ತಂದೆ ಆಗಿದ್ದಾರೆ. ಒಬ್ಬ ನಿರಾಕಾರ ತಂದೆ ಭಗವಂತ ಆಗಿದ್ದಾರೆ. ಮುಕ್ತಿದಾತ, ಮಾರ್ಗದರ್ಶಕ ಎಂದು ಪರಮಾತ್ಮ ತಂದೆಗೆ ಕರೆಯಲಾಗುತ್ತದೆ. ಅನ್ಯ ಧರ್ಮದವರಿಗೆ ಮುಕ್ತಿದಾತ, ಮಾರ್ಗದರ್ಶಕ ಎಂದು ಕರೆಯುವುದಿಲ್ಲ. ಪರಂಪಿತ ಪರಮಾತ್ಮ ತಂದೆ ಬಂದು ಎಲ್ಲರಿಗೂ ಮುಕ್ತಿಯನ್ನು ನೀಡುತ್ತಾರೆ. ಅಂದರೆ ಸತೋ ಪ್ರಧಾನ ಆತ್ಮರನ್ನಾಗಿ ಮಾಡುತ್ತಾರೆ. ಪರಮಾತ್ಮ ತಂದೆ ತಮೋ ಪ್ರಧಾನರಿಂದ ಸತೋ ಪ್ರಧಾನರನ್ನಾಗಿ ಮಾಡುತ್ತಾರೆ. ಮಾರ್ಗದರ್ಶನವನ್ನು ನೀಡುತ್ತಾರೆ. ಮೊಟ್ಟ ಮೊದಲು ಒಂದು ಮಾತನ್ನು ಎಲ್ಲರ ಬುದ್ಧಿಯಲ್ಲೂ ಕೂರಿಸಬೇಕು. ಒಂದು ವೇಳೆ ಅವರಿಗೆ ತಂದೆಯ ಬಗ್ಗೆ ಅರ್ಥ ಆಗದೇ ಇದ್ದರೆ ಅವರನ್ನು ಬಿಟ್ಟು ಬಿಡಬೇಕು. ತಂದೆಯ ಬಗ್ಗೆ ಅವರಿಗೆ ಅರ್ಥ ಆಗಿಲ್ಲ ಅಂದರೆ ಆಸ್ತಿಯ ಬಗ್ಗೆ ತಿಳಿಸುವುದರಿಂದ ಏನೂ ಲಾಭ ಇಲ್ಲ. ಬಲೆ ಅವರು ವಾಪಸ್ ಹೋದರೂ ಪರವಾಗಿಲ್ಲ. ನೀವು ಈ ಮಾತಿನಲ್ಲಿ ಗೊಂದಲಕ್ಕೊಳಗಾಗಬೇಡಿ. ನೀವು ನಿಶ್ಚಿಂತ ಚಕ್ರವರ್ತಿಗಳಾಗಿರಿ. ಅಸುರರು ವಿಘ್ನವನ್ನು ಹಾಕುತ್ತಾರೆ. ಇದು ರುದ್ರ ಜ್ಞಾನ ಯಜ್ಞ ಆಗಿದೆ. ಮೊಟ್ಟ ಮೊದಲು ಪರಮಾತ್ಮ ತಂದೆಯ ಪರಿಚಯವನ್ನು ನೀಡಬೇಕು. ತಂದೆ ಹೇಳುತ್ತಾರೆ, ಮನ್ಮನಾಭವ. ಎಷ್ಟು ಪುರುಷಾರ್ಥವನ್ನು ಮಾಡುತ್ತೀರೋ ಅದಕ್ಕನುಸಾರವಾಗಿ ನಿಮಗೆ ಪದವಿ ಸಿಗುತ್ತದೆ. ನೀವೀಗ ಎಷ್ಟು ಹೆಚ್ಚು ಪುರುಷಾರ್ಥವನ್ನು ಮಾಡುತ್ತೀರೋ ಅಷ್ಟು ನಿಮಗೆ ಪದವಿ ಸಿಗುತ್ತದೆ. ಆದಿ ಸನಾತನ ದೇವಿ ದೇವತಾ ಧರ್ಮದ ರಾಜ್ಯ ಪುನಃ ಸ್ಥಾಪನೆ ಆಗುತ್ತಾ ಇದೆ. ಈ ಲಕ್ಷ್ಮೀ ನಾರಾಯಣರ ರಾಜ್ಯ ಇತ್ತು. ಅನ್ಯ ಧರ್ಮದವರ ರಾಜ್ಯ ಸ್ಥಾಪನೆ ಆಗುವುದಿಲ್ಲ. ಅನ್ಯ ಧರ್ಮದ ಧರ್ಮ ಸ್ಥಾಪಕರು ರಾಜ್ಯವನ್ನು ಸ್ಥಾಪನೆ ಮಾಡುವುದಿಲ್ಲ. ಅವರು ಮನೆತನವನ್ನು ಸ್ಥಾಪನೆ ಮಾಡುವುದಿಲ್ಲ. ಇಲ್ಲಿ ಲಕ್ಷ್ಮೀ ನಾರಾಯಣರ ಮನೆತನ ರಾಜ್ಯ ಸ್ಥಾಪನೆ ಆಗುತ್ತಾ ಇದೆ. ಪರಮಾತ್ಮ ತಂದೆ ಬಂದು ಎಲ್ಲರಿಗೂ ಮುಕ್ತಿಯನ್ನು ನೀಡುತ್ತಾರೆ. ತಮ್ಮ ತಮ್ಮ ಸಮಯಕ್ಕನುಸಾರವಾಗಿ ಅನ್ಯ ಧರ್ಮದ ಸ್ಥಾಪಕರು ಬಂದು ತಮ್ಮ ಧರ್ಮವನ್ನು ಸ್ಥಾಪನೆ ಮಾಡುತ್ತಾರೆ. ನಂತರ ಅವರ ಸಂಖ್ಯೆ ವೃದ್ಧಿ ಆಗುತ್ತದೆ. ಎಲ್ಲರೂ ಪತಿತರಾಗಲೇಬೇಕು. ಪತಿತರಿಂದ ಪುನಃ ಪಾವನ ಮಾಡುವುದು ಇದು ಪರಮಾತ್ಮ ತಂದೆಯ ಕೆಲಸ ಆಗಿದೆ. ಪರಮಾತ್ಮ ತಂದೆ ಬಂದು ದೇವತಾ ಧರ್ಮವನ್ನು ಸ್ಥಾಪನೆ ಮಾಡುತ್ತಾರೆ. ಅನ್ಯ ಧರ್ಮ ಸ್ಥಾಪಕರು ಬಂದು ಕೇವಲ ತಮ್ಮ ಧರ್ಮವನ್ನು ಸ್ಥಾಪನೆ ಮಾಡುತ್ತಾರೆ. ಇದರಲ್ಲಿ ದೊಡ್ಡಸ್ತಿಕೆಯ ಮಾತಿಲ್ಲ. ಮಹಿಮೆ ಇರುವುದೇ ಕೇವಲ ಒಬ್ಬ ಪರಮಾತ್ಮ ತಂದೆಯದ್ದು. ಕ್ರಿಶ್ಚಿಯನ್ ಧರ್ಮದವರು ಕ್ರೈಸ್ತನ ಮಹಿಮೆಯನ್ನು ಎಷ್ಟೊಂದು ಮಾಡುತ್ತಾರೆ. ಕ್ರಿಸ್ತನಿಗೋಸ್ಕರ ಅವರು ಏನೆಲ್ಲವನ್ನು ಮಾಡುತ್ತಾರೆ ಅವರಿಗೆ ತಿಳಿಸಬೇಕು. ಮುಕ್ತಿದಾತ, ಮಾರ್ಗದರ್ಶಕ ಒಬ್ಬ ಪರಮಾತ್ಮ ತಂದೆ ಆಗಿದ್ದಾರೆ. ಇನ್ನು ಕ್ರೈಸ್ತ ಏನನ್ನು ಮಾಡಿದರು? ಕ್ರೈಸ್ತ ಬಂದು ಧರ್ಮವನ್ನು ಸ್ಥಾಪನೆ ಮಾಡಿದ ನಂತರ ಆ ಧರ್ಮದ ಆತ್ಮರು ಬರುತ್ತಾರೆ. ಅವರು ನಂತರ ಕೆಳಗಡೆ ಇಳಿಯುತ್ತಾರೆ. ದುಃಖದಿಂದ ಮುಕ್ತ ಮಾಡುವುದಕ್ಕೋಸ್ಕರ ಪರಮಾತ್ಮ ತಂದೆ ಬರುತ್ತಾರೆ. ದುಃಖದಿಂದ ಮುಕ್ತ ಮಾಡುವಂತವರು ಒಬ್ಬ ಪರಮಾತ್ಮ ತಂದೆ ಆಗಿದ್ದಾರೆ. ಈ ಎಲ್ಲಾ ಪಾಯಿಂಟ್ಸ್ ಅನ್ನು ಬುದ್ಧಿಯಲ್ಲಿ ಚೆನ್ನಾಗಿ ಧಾರಣೆ ಮಾಡಿಕೊಳ್ಳಬೇಕು. ಪರಮಾತ್ಮ ತಂದೆಗೆ ದಯಾಹೃದಯಿ ಎಂದು ಕರೆಯಲಾಗುತ್ತದೆ. ಕ್ರೈಸ್ತನಿಗೆ ದಯಾಹೃದಯಿ ಎಂದು ಕರೆಯುವುದಿಲ್ಲ. ಒಬ್ಬ ಮನುಷ್ಯರು ಯಾರ ಮೇಲೂ ದಯೆಯನ್ನು ತೋರಿಸಲು ಸಾಧ್ಯ ಇಲ್ಲ. ಯಾವ ಮನುಷ್ಯರು ಯಾರ ಮೇಲೂ ದಯೆಯನ್ನು ತೋರಿಸಲು ಸಾಧ್ಯ ಇಲ್ಲ. ದಯೆ ಅಂದರೆ ಬೇಹದ್ದಿನದ್ದಾಗಿದೆ.
ಪರಮಾತ್ಮ ತಂದೆ ಮಾತ್ರ ಎಲ್ಲರ ಮೇಲೂ ದಯೆಯನ್ನು ತೋರಿಸುತ್ತಾರೆ. ಸತ್ಯುಗದಲ್ಲಿ ಸುಖ ಶಾಂತಿ ಎಲ್ಲರಿಗೂ ಇರುತ್ತದೆ. ಸತ್ಯುಗದಲ್ಲಿ ಎಲ್ಲರೂ ಸುಖ ಶಾಂತಿಯಿಂದ ಇರುತ್ತಾರೆ. ಅಲ್ಲಿ ದುಃಖದ ಮಾತೇ ಇರುವುದಿಲ್ಲ. ಈಗ ಮಕ್ಕಳಾದ ನೀವು ಮೊದಲು ಪರಮಾತ್ಮ ತಂದೆಯ ಬಗ್ಗೆ ಅನ್ಯರಿಗೆ ನಿಶ್ಚಯ ಆಗುವಂತೆ ಜ್ಞಾನವನ್ನು ನೀಡಬೇಕು. ಒಂದು ವೇಳೆ ಅವರಿಗೆ ಪರಮಾತ್ಮ ತಂದೆಯ ಬಗ್ಗೆ ನಿಶ್ಚಯ ಆಗದೇ ಇದ್ದರೆ, ನೀವು ಅನ್ಯ ಚಿತ್ರದ ಬಗ್ಗೆ, ಅನ್ಯ ಮಾತಿನ ಬಗ್ಗೆ ಅವರಿಗೆ ತಿಳಿಸಿದರೆ ನಿಮ್ಮ ಗಂಟಲೇ ಕೆಟ್ಟು ಹೋಗುತ್ತದೆ. ಮೊಟ್ಟ ಮೊದಲು ತಂದೆಯ ಪರಿಚಯವನ್ನು ನೀಡಬೇಕು. ತಂದೆಯ ಪರಿಚಯವನ್ನು ನೀಡದೆ ನೀವು ಅನ್ಯ ಮಾತಿನ ಬಗ್ಗೆ ವಿಸ್ತಾರವಾಗಿ ಹೇಳಿದರೆ ನಿಮ್ಮ ಗಂಟಲು ಒಣಗಿ ಹೋಗುತ್ತದೆ, ಕೆಟ್ಟು ಹೋಗುತ್ತದೆ. ಮೊದಲು ತಂದೆಯ ಪರಿಚಯವನ್ನು ನೀಡಿ ಅನ್ಯ ಮಾತಿನ ಬಗ್ಗೆ ತಿಳಿಸಲೇಬೇಡಿ. ಹೇಳಬೇಕು, ಪರಮಾತ್ಮ ತಂದೆ ಸತ್ಯವನ್ನೇ ಹೇಳುತ್ತಾರೆ. ನಾವು ಬ್ರಹ್ಮ ಕುಮಾರ್ ಕುಮಾರಿಯರು ಪರಮಾತ್ಮ ತಂದೆಯ ಬಗ್ಗೆ ತಿಳಿಸುತ್ತೇವೆ. ಬ್ರಹ್ಮ ಕುಮಾರ್ ಕುಮಾರಿಯರಾದ ನಮಗೆ ಪರಮಾತ್ಮ ತಂದೆ ಜ್ಞಾನವನ್ನು ತಿಳಿಸುತ್ತಿದ್ದಾರೆ. ಈ ಚಿತ್ರವನ್ನು ಪರಮಾತ್ಮ ತಂದೆ ನಿರ್ಮಾಣ ಮಾಡಿಸಿದ್ದಾರೆ. ಇದರಲ್ಲಿ ಯಾವ ಕಾರಣಕ್ಕೂ ಸಂಶಯ ಬರಬಾರದು. ಸಂಶಯ ಬುದ್ಧಿ ಉಳ್ಳಂತವರು ವಿನಾಶವನ್ನು ಹೊಂದುತ್ತಾರೆ. ಮೊದಲು ನೀವು ಸ್ವಯಂವನ್ನು ಆತ್ಮ ಎಂದು ತಿಳಿದುಕೊಂಡು ಪರಮಾತ್ಮ ತಂದೆಯನ್ನು ನೆನಪು ಮಾಡಿ. ಆಗ ನಿಮ್ಮ ವಿಕರ್ಮ ವಿನಾಶ ಆಗುತ್ತದೆ. ವಿಕರ್ಮವನ್ನು ವಿನಾಶ ಮಾಡಿಕೊಳ್ಳಲು ಬೇರೆ ಯಾವ ಉಪಾಯವೂ ಇಲ್ಲ. ಪತಿತ ಪಾವನ ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ. ಪರಮಾತ್ಮ ತಂದೆ ಹೇಳುತ್ತಾರೆ, ದೇಹದ ಎಲ್ಲಾ ಸಂಬಂಧವನ್ನು ಬಿಟ್ಟು ನನ್ನೊಬ್ಬನನ್ನೇ ನೆನಪು ಮಾಡಿ. ಕೆಲವರಿಗೆ ತಂದೆಯ ಬಗ್ಗೆ ಸಂಶಯ ಬರುತ್ತದೆ. ಅವರು ಪುನಃ ಸತೋ ಪ್ರಧಾನ ಆಗಲು ಪುರುಷಾರ್ಥವನ್ನು ಮಾಡಬೇಕು. ಪರಮಾತ್ಮ ತಂದೆ ಯಾರ ತನುವಿನಲ್ಲಿ ಪ್ರವೇಶ ಮಾಡುತ್ತಾರೋ ಅವರೂ ಕೂಡ ಪುರುಷಾರ್ಥವನ್ನು ಮಾಡಿ ಸತೋ ಪ್ರಧಾನ ಆಗಬೇಕು. ಪುರುಷಾರ್ಥದಿಂದ ಬ್ರಹ್ಮ ಪುನಃ ವಿಷ್ಣು ಆಗುತ್ತಾರೆ. ಬ್ರಹ್ಮ ಮತ್ತು ವಿಷ್ಣುವಿನ ಸಂಬಂಧದ ಬಗ್ಗೆ ಪರಮಾತ್ಮ ತಂದೆ ತಿಳಿಸುತ್ತಿದ್ದಾರೆ. ತಂದೆ ಮಕ್ಕಳಿಗೆ ರಾಜಯೋಗವನ್ನು ಕಲಿಸುತ್ತಾರೆ. ರಾಜಯೋಗವನ್ನು ಕಲಿತು ನೀವು ವಿಷ್ಣುಪುರಿಗೆ ಮಾಲೀಕರಾಗುತ್ತೀರಾ. ನಂತರ ನೀವೇ 84 ಜನ್ಮವನ್ನು ಪಡೆದುಕೊಂಡು ಅಂತ್ಯದಲ್ಲಿ ಶೂದ್ರರಾಗುತ್ತೀರಾ. ಪುನಃ ಪರಮಾತ್ಮ ತಂದೆ ಬಂದು ಶೂದ್ರರನ್ನು ಬ್ರಾಹ್ಮಣರನ್ನಾಗಿ ಮಾಡುತ್ತಾರೆ. ಈ ಮಾತನ್ನು ಬೇರೆ ಯಾರೂ ತಿಳಿಸಲು ಸಾಧ್ಯ ಇಲ್ಲ. ಮೊಟ್ಟ ಮೊದಲನೆಯ ಮಾತು ಅಂದರೆ ಎಲ್ಲರಿಗೂ ತಂದೆಯ ಪರಿಚಯವನ್ನು ನೀಡಬೇಕು. ಪರಮಾತ್ಮ ತಂದೆ ಹೇಳುತ್ತಾರೆ, ನನಗೆ ನೀವು ಪತಿತ ಪಾವನ ಎಂದು ಕರೆಯುತ್ತೀರಾ. ನಿಮ್ಮನ್ನು ಪತಿತರಿಂದ ಪಾವನ ಮಾಡಲು ಈ ಸೃಷ್ಟಿಗೆ ನಾನೇ ಬರಬೇಕಾಗುತ್ತದೆ ಎಂದು ತಂದೆ ಹೇಳುತ್ತಾರೆ. ನಾನು ಮೇಲೆ ಕುಳಿತು ಪ್ರೇರಣೆಯನ್ನು ನೀಡಲು ಸಾಧ್ಯ ಇಲ್ಲ. ಬ್ರಹ್ಮ ತಂದೆಯ ಹೆಸರು ಭಗೀರಥ ಆಗಿದೆ ಅಂದ ಮೇಲೆ ಅವಶ್ಯವಾಗಿ ಬ್ರಹ್ಮನ ತನುವಿನಲ್ಲಿ ನಾನು ಪ್ರವೇಶವನ್ನು ಮಾಡುತ್ತೇನೆ. ಅದರಲ್ಲೂ ಕೂಡ ಬ್ರಹ್ಮ ತಂದೆಯ ಅನೇಕ ಜನ್ಮಗಳ ಅಂತಿಮ ಜನ್ಮದಲ್ಲಿ ಅವರ ತನುವಿನಲ್ಲಿ ಪರಮಾತ್ಮ ತಂದೆ ಪ್ರವೇಶವನ್ನು ಮಾಡುತ್ತಾರೆ. ನಂತರ ಬ್ರಹ್ಮ ತಂದೆ ಸತೋ ಪ್ರಧಾನ ಆಗುತ್ತಾರೆ. ಬ್ರಹ್ಮ ತಂದೆ ಸತೋ ಪ್ರಧಾನ ಆಗುವುದಕ್ಕೋಸ್ಕರ ಪುರುಷಾರ್ಥವನ್ನು ಮಾಡುತ್ತಾರೆ. ಪರಮಾತ್ಮ ತಂದೆ ಸತೋ ಪ್ರಧಾನ ಆಗಲು ಯುಕ್ತಿಯನ್ನು ತಿಳಿಸುತ್ತಾರೆ. ಸ್ವಯಂವನ್ನು ಆತ್ಮ ಎಂದು ತಿಳಿದುಕೊಂಡು ತಂದೆಯಾದ ನನ್ನನ್ನು ನೆನಪು ಮಾಡಿ. ನಾನು ಸರ್ವಶಕ್ತಿವಂತ ಆಗಿದ್ದೇನೆ. ನನ್ನನ್ನು ನೆನಪು ಮಾಡುವುದರಿಂದ ನಿಮಗೆ ಶಕ್ತಿ ಸಿಗುತ್ತದೆ. ತಂದೆಯನ್ನು ನೆನಪು ಮಾಡುವುದರಿಂದ ಆತ್ಮದಲ್ಲಿ ಶಕ್ತಿ ಬರುತ್ತದೆ. ನೀವು ವಿಶ್ವಕ್ಕೆ ಮಾಲೀಕರಾಗುತ್ತೀರಾ. ಈ ಲಕ್ಷ್ಮೀ ನಾರಾಯಣರಿಗೆ ಪರಮಾತ್ಮ ತಂದೆಯಿಂದ ಈ ದೇವತಾ ಪದವಿಯ ಆಸ್ತಿ ಸಿಕ್ಕಿದೆ. ಹೇಗೆ ಈ ಆಸ್ತಿ ಲಕ್ಷ್ಮೀ ನಾರಾಯಣರಿಗೆ ಪ್ರಾಪ್ತಿಯಾಗಿದೆ ಅನ್ನುವುದನ್ನು ಪರಮಾತ್ಮ ತಂದೆ ತಿಳಿಸುತ್ತಾರೆ. ಪ್ರದರ್ಶನದಲ್ಲಿ, ಮ್ಯೂಸಿಯಂನಲ್ಲಿ ನೀವು ಎಲ್ಲರಿಗೂ ಹೇಳಬೇಕು. ಮೊದಲು ಒಂದು ಮಾತಿನ ಬಗ್ಗೆ ಅರ್ಥ ಮಾಡಿಕೊಳ್ಳಿ, ನಂತರ ಅನ್ಯ ಮಾತಿನ ಬಗ್ಗೆ ತಿಳಿದುಕೊಳ್ಳಿ ಎಂದು. ಬಹಳಷ್ಟು ಜನ ಅವಶ್ಯವಾಗಿ ಜ್ಞಾನವನ್ನು ಕೇಳುತ್ತಾರೆ. ಇಲ್ಲದಿದ್ದರೆ ದುಃಖದಿಂದ ಅವರು ಮುಕ್ತ ಆಗಲು ಸಾಧ್ಯ ಇಲ್ಲ. ಎಲ್ಲರಿಗೂ ನೀವೀಗ ತಂದೆಯ ಬಗ್ಗೆ ತಿಳಿಸುವುದು ಬಹಳಷ್ಟು ಅವಶ್ಯಕ ಆಗಿದೆ. ಇಲ್ಲದಿದ್ದರೆ ಜಗತ್ತಿನ ಜನ ದುಃಖದಿಂದ ಮುಕ್ತ ಆಗಲು ಹೇಗೆ ಸಾಧ್ಯ? ಮೊದಲು ಎಲ್ಲಿಯವರೆಗೂ ತಂದೆಯ ಬಗ್ಗೆ ಅವರ ಬುದ್ಧಿಯಲ್ಲಿ ನಿಶ್ಚಯ ಕುಳಿತುಕೊಳ್ಳುವುದಿಲ್ಲವೋ ಅಲ್ಲಿಯವರೆಗೂ ನೀವು ಅವರಿಗೆ ಮುಂದಿನ ಜ್ಞಾನದ ಮಾತನ್ನು ಹೇಳಬಾರದು. ಅವರಿಗೆ ತಂದೆಯ ಬಗ್ಗೆ ನಿಶ್ಚಯ ಆಗಿಲ್ಲ ಅಂದರೆ ಉಳಿದ ಯಾವ ಜ್ಞಾನದ ಮಾತನ್ನು ಅವರು ಅರ್ಥ ಮಾಡಿಕೊಳ್ಳುವುದಿಲ್ಲ. ಈ ಸಮಯದಲ್ಲಿ ಈ ಜಗತ್ತು ಭ್ರಷ್ಟಾಚಾರಿ ಜಗತ್ತಾಗಿದೆ. ದೇವಿ ದೇವತೆಗಳ ಜಗತ್ತು ಶ್ರೇಷ್ಠಾಚಾರಿ ಜಗತ್ತಾಗಿತ್ತು. ಈ ರೀತಿ ಜ್ಞಾನವನ್ನು ತಿಳಿಸಬೇಕು. ಮನುಷ್ಯರ ನಾಡಿಯನ್ನು ನೋಡಬೇಕು. ಇವರಿಗೆ ಜ್ಞಾನ ಸ್ವಲ್ಪವಾದರೂ ಅರ್ಥ ಆಗುತ್ತಿದೆಯೋ ಅಥವಾ ಇವರು ಕಾದ ಹಂಚಾಗಿದ್ದಾರೋ ಎಂದು ನೋಡಬೇಕು. ಒಂದು ವೇಳೆ ಕಾದ ಹಂಚಿನ ಸಮಾನ ಆಗಿದ್ದಾರೆ ಅಂದರೆ ಜ್ಞಾನವನ್ನು ಹೇಳುವುದನ್ನು ಬಿಟ್ಟು ಬಿಡಬೇಕು. ಅವರಿಗೋಸ್ಕರ ನಿಮ್ಮ ಸಮಯವನ್ನು ವ್ಯರ್ಥ ಮಾಡಿಕೊಳ್ಳಬಾರದು. ಯಾರು ಚಾತಕ ಪಕ್ಷಿಯ ಸಮಾನ ಜ್ಞಾನಕ್ಕೋಸ್ಕರ ಚಡಪಡಿಸುತ್ತಿದ್ದಾರೆ ಎಂದು ಅರ್ಥ ಮಾಡಿಕೊಳ್ಳಬೇಕು. ಪಾತ್ರರನ್ನು ಗುರುತಿಸುವ ಬುದ್ಧಿ ನಿಮ್ಮ ಬುದ್ಧಿ ಆಗಿರಬೇಕು.
ಯಾರು ಜ್ಞಾನಕ್ಕೆ ಪಾತ್ರರಾಗಿದ್ದಾರೋ ಅವರನ್ನು ಪರೀಕ್ಷಿಸಬೇಕು. ಯಾರು ಜ್ಞಾನವನ್ನು ಅರ್ಥ ಮಾಡಿಕೊಳ್ಳುತ್ತಾರೋ ಅವರ ಚೆಹರೆಯೇ ಬದಲಾಗಿ ಬಿಡುತ್ತದೆ. ಮೊಟ್ಟ ಮೊದಲು ಖುಷಿಯ ಮಾತನ್ನು ಎಲ್ಲರಿಗೂ ತಿಳಿಸಬೇಕು. ಬೇಹದ್ದಿನ ತಂದೆಯಿಂದ ಬೇಹದ್ದಿನ ಆಸ್ತಿ ಸಿಗುತ್ತಾ ಇದೆ ಎಂದು ಹೇಳಿ ಎಲ್ಲರಿಗೂ ಖುಷಿಯನ್ನು ನೀಡಬೇಕು. ಪರಮಾತ್ಮ ತಂದೆಗೆ ಗೊತ್ತಿದೆ, ನೆನಪಿನ ಯಾತ್ರೆಯಲ್ಲಿ ಮಕ್ಕಳು ಬಹಳಷ್ಟು ದುರ್ಬಲ ಇದ್ದಾರೆ. ನೆನಪನ್ನು ಮಾಡುವ ಮಾತಿನಲ್ಲೇ ಪರಿಶ್ರಮ ಇದೆ. ಪರಮಾತ್ಮ ತಂದೆಯ ನೆನಪಿನ ಮಾತಿನಲ್ಲಿ ಬಹಳಷ್ಟು ಪರಿಶ್ರಮ ಇದೆ. ಮಾಯೆ ತಂದೆಯನ್ನು ನೆನಪು ಮಾಡುವಾಗ ಬಹಳಷ್ಟು ವಿಘ್ನವನ್ನು ಹಾಕುತ್ತದೆ. ಅದೇ ರೀತಿ ಈ ಆಟ ಮಾಡಲ್ಪಟ್ಟಿದೆ. ತಂದೆ ತಿಳಿಸುತ್ತಾರೆ ಈ ನಾಟಕ ಹೇಗೆ ಮಾಡಲ್ಪಟ್ಟಿದೆ ಎಂದು. ಈ ಆಟ ಮಾಡಲ್ಪಟ್ಟಂತಹ ಆಟ ಆಗಿದೆ. ಜಗತ್ತಿನ ಮನುಷ್ಯರಿಗೆ ಈ ಆಟದ ಬಗ್ಗೆ ಸ್ವಲ್ಪ ಕೂಡ ಗೊತ್ತಿಲ್ಲ. ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಾ ತಂದೆಯ ನೆನಪಿನಲ್ಲಿ ಇದ್ದು ನೀವು ಅನ್ಯರಿಗೆ ಜ್ಞಾನವನ್ನು ತಿಳಿಸಿದರೆ ಕೇಳುವವರು ಏಕರಸ ಸ್ಥಿತಿಯಲ್ಲಿ ಇರುತ್ತಾರೆ. ಹೇಳುವಾಗ ನೀವು ಕೂಡ ಏಕರಸವಾಗಿ ಹೇಳುತ್ತೀರಾ. ಒಂದು ವೇಳೆ ನೀವು ತಂದೆಯನ್ನು ನೆನಪು ಮಾಡದೆ ಹಾಗೆ ಜ್ಞಾನವನ್ನು ಹೇಳಿದರೆ ಅವರು ಅವಗುಣವನ್ನು ಹುಡುಕುತ್ತಿರುತ್ತಾರೆ. ಪರಮಾತ್ಮ ತಂದೆ ಹೇಳುತ್ತಾರೆ, ನೀವೀಗ ಜಾಸ್ತಿ ಕಷ್ಟಪಡಬೇಡಿ. ಜ್ಞಾನವನ್ನು ಹೇಳಲು ಜಾಸ್ತಿ ಕಷ್ಟಪಡುವ ಅವಶ್ಯಕತೆ ಇಲ್ಲ. ಸ್ಥಾಪನೆಯಂತೂ ಅವಶ್ಯವಾಗಿ ಆಗಲೇಬೇಕು. ನಾಟಕದಲ್ಲಿ ಫಿಕ್ಸ್ ಆಗಿರುವ ಮಾತನ್ನು ಯಾರೂ ತಡೆಯಲು ಸಾಧ್ಯ ಇಲ್ಲ. ನೀವು ಉತ್ಸಾಹದಲ್ಲಿ ಇರಬೇಕು. ಪರಮಾತ್ಮ ತಂದೆಯಿಂದ ನಮಗೆ ಬೇಹದ್ದಿನ ಆಸ್ತಿ ಸಿಗುತ್ತಾ ಇದೆ. ಪರಮಾತ್ಮ ತಂದೆ ನಮಗೆ ಬೇಹದ್ದಿನ ಆಸ್ತಿಯನ್ನು ನೀಡುತ್ತಿದ್ದಾರೆ. ತಂದೆ ಹೇಳುತ್ತಾರೆ, ನನ್ನೊಬ್ಬನನ್ನೇ ನೆನಪು ಮಾಡಿ. ಬಹಳ ಪ್ರೀತಿಯಿಂದ ಕುಳಿತು ತಂದೆಯ ಬಗ್ಗೆ ತಿಳಿಸಬೇಕು. ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಾ ನಿಮಗೆ ಪ್ರೇಮದ ಕಣ್ಣೀರು ಬರಬೇಕು. ಜಗತ್ತಿನ ಎಲ್ಲಾ ಸಂಬಂಧಿಗಳು ಕಲಿಯುಗದ ಸಂಬಂಧಿಗಳಾಗಿದ್ದಾರೆ. ಉಳಿದ ಎಲ್ಲಾ ಸಂಬಂಧ ಕಲಿಯುಗದ ಸಂಬಂಧ ಆಗಿದೆ. ಪರಮಾತ್ಮ ತಂದೆಯ ಜೊತೆಗಿನ ಸಂಬಂಧ ಆತ್ಮಿಕ ಸಂಬಂಧ ಆಗಿದೆ. ಈಗ ನೀವು ಆತ್ಮಿಕ ತಂದೆಯ ಜೊತೆಗೆ ಸಂಬಂಧವನ್ನು ಜೋಡಣೆ ಮಾಡಿದ್ದೀರಾ. ಈಗ ನೀವು ವಿಜಯ ಮಾಲೆಯ ಮಣಿ ಆಗುತ್ತೀರಾ. ನಿಮ್ಮ ಪ್ರೇಮದ ಕಣ್ಣೀರು ನಿಮ್ಮನ್ನು ವಿಜಯ ಮಾಲೆಯ ಮಣಿಯನ್ನಾಗಿ ಮಾಡುತ್ತದೆ. ಬಹಳಷ್ಟು ಕಡಿಮೆ ಮಕ್ಕಳು ತಂದೆಯ ನೆನಪಿನಲ್ಲಿ ಕುಳಿತು ಪ್ರೇಮದಿಂದ ಕಣ್ಣೀರನ್ನು ಸುರಿಸುತ್ತಾರೆ. ಈ ರೀತಿ ಪ್ರೀತಿಯಿಂದ ತಂದೆಯನ್ನು ನೆನಪು ಮಾಡುವಂತವರು ಬಹಳ ಕಡಿಮೆ ಜನ ಮಕ್ಕಳಿದ್ದಾರೆ. ಪ್ರಯತ್ನ ಪಟ್ಟು ಎಷ್ಟು ಸಾಧ್ಯವೋ ಅಷ್ಟು ಸಮಯವನ್ನು ಮಾಡಿಕೊಂಡು ಸ್ವಯಂನ ಭವಿಷ್ಯವನ್ನು ಶ್ರೇಷ್ಠವಾಗಿ ರೂಪಿಸಿಕೊಳ್ಳಬೇಕು. ಪ್ರದರ್ಶನದಲ್ಲಿ ಬಹಳಷ್ಟು ಮಕ್ಕಳ ಅವಶ್ಯಕತೆ ಇಲ್ಲ. ಬಹಳಷ್ಟು ಚಿತ್ರಗಳ ಅವಶ್ಯಕತೆ ಇಲ್ಲ. ನಂಬರ್ 1 ಚಿತ್ರ ಅಂದರೆ ಗೀತೆಯ ಭಗವಂತ ಯಾರು ಅನ್ನುವ ಚಿತ್ರ ಆಗಿದೆ. ಅದರ ಪಕ್ಕದಲ್ಲಿ ಲಕ್ಷ್ಮೀ ನಾರಾಯಣರ ಚಿತ್ರವನ್ನು ಇಡಿ, ಏಣಿಯ ಚಿತ್ರವನ್ನು ಇಡಿ, ಸಾಕು. ಈ ಚಿತ್ರಗಳಿಂದ ನೀವು ಎಲ್ಲರಿಗೂ ಜ್ಞಾನವನ್ನು ತಿಳಿಸಬಹುದು. ಇಷ್ಟೆಲ್ಲಾ ಚಿತ್ರಗಳು ಕೆಲಸಕ್ಕೆ ಬರುವುದಿಲ್ಲ. ಈಗ ಮಕ್ಕಳಾದ ನೀವು ಎಷ್ಟು ಸಾಧ್ಯವೋ ಅಷ್ಟು ನೆನಪಿನ ಯಾತ್ರೆಯನ್ನು ವೃದ್ಧಿ ಮಾಡಿಕೊಳ್ಳಬೇಕು. ಮುಖ್ಯವಾಗಿ ನಿಮಗೆ ಒಂದೇ ಮಾತಿನ ಚಿಂತೆ ಇರಬೇಕು. ನಾನೀಗ ಪತಿತ ಆತ್ಮನಿಂದ ಪಾವನ ಆಗುವುದು ಹೇಗೆ ಅನ್ನುವ ಚಿಂತೆ ನಿಮಗೆ ಇರಬೇಕು. ಪರಮಾತ್ಮ ತಂದೆಗೆ ಮಕ್ಕಳಾಗಿ ಪುನಃ ಪರಮಾತ್ಮ ತಂದೆಯ ಸಮ್ಮುಖಕ್ಕೆ ಹೋಗಿ ಶಿಕ್ಷೆಯನ್ನು ಅನುಭವ ಮಾಡಿದರೆ ಇದು ಬಹಳ ದೊಡ್ಡ ದುರ್ಗತಿಯ ಮಾತಾಗಿದೆ. ಈಗ ನೀವು ನೆನಪಿನ ಯಾತ್ರೆಯಲ್ಲಿ ಇರದೇ ಇದ್ದರೆ ತಂದೆಯ ಸಮ್ಮುಖದಲ್ಲಿ ಬಂದಾಗ ಶಿಕ್ಷೆಯನ್ನು ಅನುಭವ ಮಾಡುವ ಸಮಯದಲ್ಲಿ ನಿಮಗೆ ಬಹಳ ನಾಚಿಕೆ ಆಗುತ್ತದೆ. ಶಿಕ್ಷೆಯನ್ನು ಅನುಭವ ಮಾಡಬಾರದು ಅನ್ನುವ ಚಿಂತೆ ನಿಮಗೆ ಬಹಳಷ್ಟು ಇರಬೇಕು. ನೀವೀಗ ರೂಪ ಆಗಿದ್ದೀರಾ, ಬಸಂತ್ ಆಗಿದ್ದೀರಾ, ಅಂದರೆ ಜ್ಞಾನಿ ಮತ್ತು ಯೋಗಿ ಆತ್ಮ ಆಗಿದ್ದೀರಾ. ಪರಮಾತ್ಮ ತಂದೆ ಕೂಡ ರೂಪ ಮತ್ತು ಬಸಂತ್ ಆಗಿದ್ದಾರೆ. ಪರಮಾತ್ಮ ತಂದೆ ಒಂದು ಸಣ್ಣ ಬಿಂದು ಆಗಿದ್ದಾರೆ. ಆದರೆ ಪರಮಾತ್ಮ ತಂದೆ ಹೇಳುತ್ತಾರೆ, ನಾನು ಜ್ಞಾನದ ಸಾಗರ ಆಗಿದ್ದೇನೆ. ಜ್ಞಾನದ ಸಾಗರ ಆದ ನಾನು ಆತ್ಮರಾದ ನಿಮ್ಮಲ್ಲಿ ಜ್ಞಾನವನ್ನು ತುಂಬುತ್ತಿದ್ದೇನೆ. 84 ಜನ್ಮದ ಸಂಪೂರ್ಣ ರಹಸ್ಯ ಈಗ ನಿಮ್ಮ ಬುದ್ಧಿಯಲ್ಲಿ ಇದೆ. ನೀವೀಗ ಜ್ಞಾನ ಸ್ವರೂಪರಾಗಿ ಜ್ಞಾನದ ಮಳೆಯನ್ನು ಸುರಿಸುತ್ತೀರಾ. ಜ್ಞಾನದ ಒಂದೊಂದು ರತ್ನ ಎಷ್ಟೊಂದು ಅಮೂಲ್ಯ ಆಗಿದೆ. ಈ ಜ್ಞಾನ ರತ್ನಕ್ಕೆ ಯಾರೂ ಬೆಲೆಯನ್ನು ಕಟ್ಟಲು ಸಾಧ್ಯ ಇಲ್ಲ. ಆದ್ದರಿಂದ ಪರಮಾತ್ಮ ತಂದೆ ಹೇಳುತ್ತಾರೆ, ಪದುಮಾಪದಂ ಭಾಗ್ಯಶಾಲಿಯಾಗಿ ನಿಮ್ಮ ಪಾದದಲ್ಲಿ ಪದುಮದ ಸಂಕೇತವನ್ನು ತೋರಿಸುತ್ತಾರೆ. ಇದು ಯಾರಿಗೂ ಅರ್ಥ ಆಗಲು ಸಾಧ್ಯ ಇಲ್ಲ. ಮನುಷ್ಯರು ಈ ಮಾತಿನ ಬಗ್ಗೆ ತಿಳಿದುಕೊಂಡಿಲ್ಲ. ಮನುಷ್ಯರು ಪದಂಪತಿ ಎಂದು ಹೆಸರನ್ನು ಇಟ್ಟುಕೊಳ್ಳುತ್ತಾರೆ, ತಿಳಿದುಕೊಳ್ಳುತ್ತಾರೆ ಇವರ ಬಳಿ ಬಹಳಷ್ಟು ಹಣ ಇದೆ ಎಂದು. ಪದಂಪತಿ ಅನ್ನುವಂತಹ ಸರ್ನೇಮನ್ನು ಇಟ್ಟುಕೊಳ್ಳುತ್ತಾರೆ. ಪರಮಾತ್ಮ ತಂದೆ ಎಲ್ಲಾ ಮಾತಿನ ಬಗ್ಗೆ ತಿಳಿಸುತ್ತಿದ್ದಾರೆ. ತಂದೆ ಪುನಃ ಹೇಳುತ್ತಾರೆ, ಮುಖ್ಯ ಮಾತು ಅಂದರೆ ಪರಮಾತ್ಮ ತಂದೆಯನ್ನು ನೆನಪು ಮಾಡಿ ಮತ್ತು 84 ಜನ್ಮದ ಚಕ್ರವನ್ನು ನೆನಪು ಮಾಡಿ. ಈ ಜ್ಞಾನ ಭಾರತದ ನಿವಾಸಿಗಳಿಗೋಸ್ಕರ ಆಗಿದೆ. ನೀವೇ 84 ಜನ್ಮವನ್ನು ಪಡೆದುಕೊಳ್ಳುತ್ತೀರಾ. ಇದು ತಿಳಿದುಕೊಳ್ಳುವಂತಹ ಮಾತಾಗಿದೆ. ಸನ್ಯಾಸಿ ಮುಂತಾದವರು ಸ್ವದರ್ಶನ ಚಕ್ರಧಾರಿಗಳಾಗಲು ಸಾಧ್ಯ ಇಲ್ಲ.
ಯಾವ ಸನ್ಯಾಸಿಗಳಿಗೂ ಸ್ವದರ್ಶನ ಚಕ್ರಧಾರಿ ಎಂದು ಕರೆಯುವುದಿಲ್ಲ. ದೇವತೆಗಳಿಗೂ ಕೂಡ ಸ್ವದರ್ಶನ ಚಕ್ರಧಾರಿ ಎಂದು ಕರೆಯುವುದಿಲ್ಲ. ದೇವತೆಗಳಿಗೆ ಈ ಜ್ಞಾನ ಇರುವುದಿಲ್ಲ. ನೀವು ಹೇಳುತ್ತೀರಾ, ನಮ್ಮಲ್ಲಿ ಈಗ ಸಂಪೂರ್ಣ ಜ್ಞಾನ ಇದೆ. ಆ ಜ್ಞಾನ ಲಕ್ಷ್ಮೀ ನಾರಾಯಣರಲ್ಲೂ ಇಲ್ಲ. ಪರಮಾತ್ಮ ತಂದೆ ಯಥಾರ್ಥವಾದ ಮಾತನ್ನು ತಿಳಿಸುತ್ತಿದ್ದಾರೆ. ಈ ಜ್ಞಾನ ಬಹಳ ಅದ್ಭುತವಾದ ಜ್ಞಾನ ಆಗಿದೆ. ಈಗ ನೀವು ಬಹಳಷ್ಟು ಗುಪ್ತ ವಿದ್ಯಾರ್ಥಿಗಳಾಗಿದ್ದೀರಾ. ನೀವು ಹೇಳುತ್ತೀರಾ, ನಾವು ಪಾಠಶಾಲೆಗೆ ಹೋಗುತ್ತೇವೆ, ಭಗವಂತ ನಮಗೆ ಓದಿಸುತ್ತಾರೆ. ನಮ್ಮ ಗುರಿ ಉದ್ದೇಶ ಏನಾಗಿದೆ? ಲಕ್ಷ್ಮೀ ನಾರಾಯಣ ಆಗುವುದು ನಮ್ಮ ಗುರಿ ಉದ್ದೇಶ ಆಗಿದೆ. ಮನುಷ್ಯರು ಜ್ಞಾನದ ಮಾತನ್ನು ಕೇಳಿ ಆಶ್ಚರ್ಯ ಪಡುತ್ತಾರೆ. ನೀವೀಗ ನಿಮ್ಮ ಹೆಡ್ ಆಫೀಸ್ಗೆ ಹೋಗುತ್ತೀರಾ. ಏನನ್ನು ಓದಲು ಹೋಗುತ್ತೀರಾ? ಮನುಷ್ಯರಿಂದ ದೇವತೆ ಆಗಲು, ಬಡವರಿಂದ ರಾಜಕುಮಾರರಾಗುವ ಶಿಕ್ಷಣವನ್ನು ಓದಲು ಹೋಗುತ್ತೀರಾ. ನಿಮ್ಮ ಚಿತ್ರಗಳು ಬಹಳ ಸುಂದರ ಆಗಿದೆ, ಫಸ್ಟ್ ಕ್ಲಾಸ್ ಆಗಿದೆ. ಧನವನ್ನು ದಾನ ಮಾಡುವಾಗ ಪಾತ್ರರನ್ನು ನೋಡಿ ಧನವನ್ನು ದಾನ ಮಾಡಲಾಗುತ್ತದೆ. ಹಣವನ್ನು ಕೂಡ ದಾನದ ರೂಪದಲ್ಲಿ ನೀಡುವಾಗ ಸದಾ ಪಾತ್ರರನ್ನು ನೋಡಿ ಹಣವನ್ನು ದಾನವಾಗಿ ನೀಡುತ್ತಾರೆ. ಪಾತ್ರರು ನಿಮಗೆ ಎಲ್ಲಿ ಸಿಗುತ್ತಾರೆ? ಶಿವನ ಮಂದಿರದಲ್ಲಿ, ಲಕ್ಷ್ಮೀ ನಾರಾಯಣರ ಮಂದಿರದಲ್ಲಿ, ರಾಮ ಸೀತೆಯ ಮಂದಿರದಲ್ಲಿ. ಜ್ಞಾನಧನವನ್ನು ಪಡೆದುಕೊಳ್ಳಲು ಪಾತ್ರರಾದಂತಹ ಆತ್ಮರು ನಿಮಗೆ ಸಿಗುತ್ತಾರೆ. ಅಲ್ಲಿಗೆ ಹೋಗಿ ನೀವು ಅವರ ಸೇವೆಯನ್ನು ಮಾಡಿ. ನಿಮ್ಮ ಸಮಯವನ್ನು ವ್ಯರ್ಥವಾಗಿ ಕಳೆಯಬೇಡಿ. ಗಂಗಾ ನದಿಯ ದಡಕ್ಕೆ ಹೋಗಿ ನೀವು ಜ್ಞಾನವನ್ನು ತಿಳಿಸಬೇಕು. ಪತಿತ ಪಾವನಿ ಗಂಗೆ ಆಗಿದ್ದಾರೋ ಅಥವಾ ಪರಂಪಿತ ಪರಮಾತ್ಮ ಶಿವ ತಂದೆ ಆಗಿದ್ದಾರೋ ಎಂದು. ಸರ್ವರಿಗೂ ಸದ್ಗತಿಯನ್ನು ನೀರು ನೀಡುತ್ತದೆಯೋ ಅಥವಾ ಬೇಹತ್ತಿನ ತಂದೆ ನೀಡುತ್ತಾರೋ? ನೀವೀಗ ಈ ಮಾತಿನ ಬಗ್ಗೆ ಚೆನ್ನಾಗಿ ತಿಳಿಸಬಹುದು. ವಿಶ್ವಕ್ಕೆ ಮಾಲೀಕರಾಗಲು ನಾವು ನಿಮಗೆ ಮಾರ್ಗವನ್ನು ತೋರಿಸುತ್ತೇವೆ ಎಂದು ಹೇಳಬೇಕು. ದಾನವನ್ನು ನೀಡುತ್ತೀರಾ ತಾನೆ? ಕವಡೆಯ ಸಮಾನ ಆಗಿರುವ ಮನುಷ್ಯರನ್ನು ವಜ್ರ ಸಮಾನ ಮಾಡುತ್ತೀರಾ. ವಿಶ್ವಕ್ಕೆ ಮಾಲೀಕರನ್ನಾಗಿ ಮಾಡುತ್ತೀರಾ. ಭಾರತ ವಿಶ್ವಕ್ಕೆ ಮಾಲೀಕ ಆಗಿತ್ತು. ಬ್ರಾಹ್ಮಣರು ದೇವತೆಗಳಿಗಿಂತ ಉತ್ತಮರಾಗಿದ್ದಾರೆ. ಬ್ರಾಹ್ಮಣ ಕುಲ ದೇವತಾ ಕುಲಕ್ಕಿಂತ ಉತ್ತಮ ಕುಲ ಆಗಿದೆ. ಈಗ ಪರಮಾತ್ಮ ತಂದೆಯ ಬಗ್ಗೆ ನೀವು ತಿಳಿದುಕೊಂಡಿದ್ದೀರಾ. ಬ್ರಹ್ಮ ತಂದೆ ಹೇಳುತ್ತಾರೆ, ನಾನು ಶಿವ ತಂದೆಗೆ ಕಳೆದು ಹೋಗಿ ಸಿಕ್ಕಿರುವ ಒಬ್ಬನೇ ಮಗು ಆಗಿದ್ದೇನೆ. ಶಿವ ತಂದೆ ನನ್ನ ಶರೀರವನ್ನು ಲೋನಾಗಿ ತೆಗೆದುಕೊಂಡಿದ್ದಾರೆ. ಶಿವ ತಂದೆ ಬ್ರಹ್ಮ ತಂದೆಯ ತನುವಿನ ಮೂಲಕ ನಮಗೆ ಜ್ಞಾನವನ್ನು ಹೇಳುತ್ತಿದ್ದಾರೆ. ಈ ಮಾತು ನಿಮಗೆ ಬಿಟ್ಟು ಬೇರೆ ಯಾರಿಗೂ ಗೊತ್ತಿಲ್ಲ. ಶಿವ ತಂದೆ ಬ್ರಹ್ಮನ ತನುವಿನಲ್ಲಿ ಸವಾರಿಯನ್ನು ಮಾಡಿದ್ದಾರೆ. ಶಿವ ತಂದೆ ಬ್ರಹ್ಮನ ತನುವಿನಲ್ಲಿ ಕುಳಿತು ಸೇವೆಯನ್ನು ಮಾಡುತ್ತಿದ್ದಾರೆ. ಬ್ರಹ್ಮ ತಂದೆ ಶಿವ ತಂದೆಯನ್ನು ತಮ್ಮ ತನುವಿನಲ್ಲಿ ಕೂರಿಸಿಕೊಂಡಿದ್ದಾರೆ, ತಮ್ಮ ಭ್ರುಕುಟಿಯಲ್ಲಿ ಕೂರಿಸಿಕೊಂಡಿದ್ದಾರೆ. ಅಂದರೆ ತಮ್ಮ ಶರೀರವನ್ನು ನೀಡಿದ್ದಾರೆ ಸೇವೆಯನ್ನು ಮಾಡುವುದಕ್ಕೋಸ್ಕರ. ಅದಕ್ಕೆ ರಿಟರ್ನ್ ಆಗಿ ಶಿವ ತಂದೆ ಬ್ರಹ್ಮ ತಂದೆಗೆ ಎಷ್ಟೊಂದು ಫಲವನ್ನು ನೀಡುತ್ತಾರೆ. ಶಿವ ತಂದೆ ಅದಕ್ಕೆ ರಿಟರ್ನ್ ಆಗಿ ಮಕ್ಕಳನ್ನು ತಮ್ಮ ಹೆಗಲ ಮೇಲೆ ಕೂರಿಸಿಕೊಳ್ಳುತ್ತಾರೆ. ನಂಬರ್ 1 ಸ್ಥಾನಕ್ಕೆ ಕರೆದುಕೊಂಡು ಹೋಗುತ್ತಾರೆ. ನಂಬರ್ 1 ದೇವತೆಯನ್ನಾಗಿ ಮಾಡುತ್ತಾರೆ. ತಂದೆಗೆ ಮಕ್ಕಳು ಪ್ರಿಯ ಆಗಿದ್ದಾರೆ. ಆದ್ದರಿಂದ ಮಕ್ಕಳನ್ನು ತಮ್ಮ ಹೆಗಲ ಮೇಲೆ ಕೂರಿಸಿಕೊಳ್ಳುತ್ತಾರೆ. ತಂದೆ ತಾಯಿ ಮಕ್ಕಳನ್ನು ಮಡಿಲಿನಲ್ಲಿ ಕೂರಿಸಿಕೊಳ್ಳುತ್ತಾರೆ. ಲೌಕಿಕ ತಂದೆ ತಾಯಿ ಮಕ್ಕಳನ್ನು ಮಡಿಲಿನಲ್ಲಿ ಕೂರಿಸಿಕೊಳ್ಳುತ್ತಾರೆ. ಪರಮಾತ್ಮ ತಂದೆ ಮಕ್ಕಳಾದ ನಿಮ್ಮನ್ನು ಹೆಗಲಿನ ಮೇಲೆ ಕೂರಿಸಿಕೊಳ್ಳುತ್ತಿದ್ದಾರೆ. ಪಾಠಶಾಲೆಗೆ ಎಂದೂ ಕೂಡ ಕಲ್ಪನೆ ಎಂದು ಕರೆಯಲು ಸಾಧ್ಯ ಇಲ್ಲ. ಶಾಲೆಯಲ್ಲಿ ಇತಿಹಾಸ ಭೂಗೋಳದ ಬಗ್ಗೆ ಶಿಕ್ಷಣವನ್ನು ಓದುತ್ತಾರೆ. ಅದು ಕಲ್ಪನೆ ಆಗಿದೆಯೇನು? ಇದು ಕೂಡ ಇಡೀ ವಿಶ್ವದ ಇತಿಹಾಸ ಭೂಗೋಳದ ಶಿಕ್ಷಣ ಆಗಿದೆ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು, ಪ್ರೀತಿ ಹಾಗೂ ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರ. ಫಸ್ಟ್ ಪಾಯಿಂಟ್, ಬಹಳ ಪ್ರೀತಿಯಿಂದ ಕುಳಿತು ಬೇಹದ್ದಿನ ತಂದೆಯನ್ನು ನೆನಪು ಮಾಡಬೇಕು. ಬಹಳ ಪ್ರೀತಿಯಿಂದ ಕುಳಿತು ಆತ್ಮಿಕ ತಂದೆಯನ್ನು ನೆನಪು ಮಾಡಬೇಕು. ತಂದೆಯನ್ನು ನೆನಪು ಮಾಡುವಾಗ ಪ್ರೇಮದ ಕಣ್ಣೀರು ಬರಬೇಕು. ಆ ಕಣ್ಣೀರು ವಿಜಯ ಮಾಲೆಯ ಮಣಿ ಆಗಿಬಿಡುತ್ತದೆ. ನಿಮ್ಮ ಸಮಯವನ್ನು ಭವಿಷ್ಯದ ಪದವಿಯನ್ನು ರೂಪಿಸಿಕೊಳ್ಳುವುದಕ್ಕೋಸ್ಕರ ಸಫಲ ಮಾಡಿಕೊಳ್ಳಬೇಕು. ಸೆಕೆಂಡ್ ಪಾಯಿಂಟ್, ಅಂತರ್ಮುಖಿಗಳಾಗಿ ಎಲ್ಲರಿಗೂ ತಂದೆಯ ಪರಿಚಯವನ್ನು ನೀಡಬೇಕು. ಜ್ಞಾನವನ್ನು ಹೇಳುವಾಗ ಜಾಸ್ತಿ ಕಿರಿಕಿರಿ ಮಾಡಬಾರದು. ಒಂದೇ ಚಿಂತೆ ಇರಬೇಕು, ನಾನು ಯಾವ ಕಾರಣಕ್ಕೂ ಶಿಕ್ಷೆಯನ್ನು ಅನುಭವ ಮಾಡುವಂತಹ ಕರ್ತವ್ಯವನ್ನು ಮಾಡಬಾರದು. ಈಗ ನಾನು ಶಿಕ್ಷೆಯನ್ನು ಅನುಭವ ಮಾಡುವ ಯಾವುದೇ ಕರ್ತವ್ಯವನ್ನು ಮಾಡಬಾರದು ಅನ್ನುವ ಒಂದೇ ಒಂದು ಚಿಂತೆ ಇರಬೇಕು. ವರದಾನ, ಶುಭ ಭಾವನೆಯಿಂದ ಸೇವೆಯನ್ನು ಮಾಡುವಂತಹ ಪರಮಾತ್ಮ ತಂದೆಯ ಸಮಾನ ಅಪಕಾರಿಗಳ ಮೇಲೆ ಉಪಕಾರಿಗಳಾಗಿ. ಹೇಗೆ ಪರಮಾತ್ಮ ತಂದೆ ಅಪಕಾರಿಗಳ ಮೇಲೆ ಉಪಕಾರವನ್ನು ಮಾಡುತ್ತಾರೆ,
ಅದೇ ರೀತಿ ನಿಮ್ಮ ಸಮ್ಮುಖದಲ್ಲಿ ಯಾರೇ ಆತ್ಮರು ಬಂದರೂ ಕೂಡ ಅವರ ಬಗ್ಗೆ ದಯಾವೃತ್ತಿಯಿಂದ ಶುಭ ಭಾವನೆಯಿಂದ ಅವರನ್ನು ಪರಿವರ್ತನೆ ಮಾಡಿ. ಇದೇ ಸತ್ಯ ಸೇವೆ ಆಗಿದೆ. ಹೇಗೆ ವಿಜ್ಞಾನಿಗಳು ಮರಳುಗಾಡಿನಲ್ಲೂ ಕೂಡ ಬೆಳೆಯನ್ನು ಬೆಳೆಯುತ್ತಾರೆ, ಅದೇ ರೀತಿ ಶಾಂತಿಯ ಶಕ್ತಿಯಿಂದ ದಯಾಹೃದಯಗಳಾಗಿ ಅಪಕಾರಿಗಳ ಮೇಲೆ ಉಪಕಾರವನ್ನು ಮಾಡಿ ಭೂಮಿಯನ್ನು ಪರಿವರ್ತನೆ ಮಾಡಿ ಸ್ವಪರಿವರ್ತನೆಯಿಂದ ಶುಭ ಭಾವನೆಯಿಂದ ಎಂತಹ ಆತ್ಮ ಇದ್ದರೂ ಕೂಡ ಆ ಆತ್ಮ ಪರಿವರ್ತನೆ ಆಗಿಬಿಡುತ್ತದೆ. ಏಕೆಂದರೆ ಶುಭ ಭಾವನೆ ಅವಶ್ಯವಾಗಿ ಸಫಲತೆಯನ್ನು ಪ್ರಾಪ್ತಿ ಮಾಡಿಸುತ್ತದೆ. ಶ್ಲೋಗನ್: ಜ್ಞಾನವನ್ನು ಸ್ಮರಣೆ ಮಾಡುವುದು ಅಂದರೆ ಸದಾ ಹರ್ಷಿತರಾಗಿರಲು ಆಧಾರ ಆಗಿದೆ. ಜ್ಞಾನದ ಸ್ಮರಣೆಯೇ ಸದಾ ಹರ್ಷಿತರಾಗಿರಲು ಆಧಾರ ಆಗಿದೆ. ಒಳ್ಳೆಯದು. ಓಂ ಶಾಂತಿ.